ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ದಿವಸ ನಾನು ಬೆಂಗಳೂರು, ಮೈಸೂರು, ಮಂಡ್ಯ ಸ್ಟೈಲು ತರಕಾರಿ ಬಸ್ಸಾರು ಮಾಡೋಣ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ಕಡೆ ಅವ್ರು ಯಾರು ನನ್ನನ್ನು ಬೈಬೇಡಿ, ಈ ತರ ಅಲ್ಲ ಬಸ್ಸಾರು ಮಾಡೋದು ಅಂತ ಹೇಳ್ಬೇಡಿ. ನನಗ್ ಗೊತ್ತಿರೋ ಪ್ರಕಾರ ನಾನೇ ಒಂದೊಂದು ಐಡಿಯಾಸ್ನೆಲ್ಲ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿ ಮಾಡ್ತಾ ಇದ್ದೀನಿ. ಈ ತರನು ಮಾಡ್ಬೋದು, ನೀವ್ ಈ ತರ ಅಲ್ಲ ಅಂತ ಮಾತ್ರ ಅನ್ಬೇಡಿ. ಈ ತರನು ಮಾಡ್ಬೋದು ಬಸ್ಸಾರೆ, ಅದನ್ನು ಚೆನ್ನಾಗಿರುತ್ತೆ. ನಮ್ಗೆ ಕೊಡಗ್ನವ್ರಿಗೆ ಇದು ಫೆಮಿಲಿಯರ್ ಅಲ್ಲ. ಕೊಡಗ್ನಲ್ಲಿ ತರಕಾರಿ ಬಸ್ಸಾರು ಅಂತ ನಾನು ಅಲ್ಲಿದ್ದಷ್ಟು ವರ್ಷಗಳು ನಾನು ಕೇಳೇ ಇರ್ಲಿಲ್ಲ. ನಾನು ಈ ಕಡೆ ಬೆಂಗಳೂರಿಗೆಲ್ಲ ಬಂದ್ಮೇಲೆ ನನಗೆ ಇದು ಬಸ್ಸಾರು ಎಲ್ಲ ವಸ್ತು ನನಗೆ. ಸೊ ನಾನು ಕಲ್ತ್ಕೊಂಡಿದ್ದೀನಿ. ತರಕಾರಿ ಬಸ್ಸಾರು, ಸೊಪ್ಪಿಂದು ಬಸ್ಸಾರು ಎಲ್ಲ ನಾನು ಮಾಡ್ತೀನಿ. ಸೊ ತರಕಾರಿ ಬಸ್ಸಾರು ನನಗೆ ನನ್ನ ನಾದಿನಿ ಅತ್ತೆ ಹೇಳ್ಕೊಟ್ಟಿರೋ ಪ್ರಕಾರ ಅಲ್ಲ, ನಾನೇ ನಂದೇ ಆದ ಸ್ಟೈಲ್ನೆಲ್ಲ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ನಾನು ಮಾಡ್ತಾ ಇರೋದು. ಸೊ ದಯವಿಟ್ಟು ಮಂಡ್ಯ, ಮೈಸೂರು, ಬೆಂಗಳೂರು ಕಡೆಯವರು ಬೈಬೇಡಿ, ಈ ತರ ಅಲ್ಲ ಬಸ್ಸಾರು ಮಾಡೋದು, ಅದಕ್ಕೆ ಈ ತರಕಾರಿ ಹಾಕಲ್ಲ, ಆ ತರಕಾರಿ ಹಾಕಲ್ಲ ಅಂತೆಲ್ಲ. ನಂದೇ ಆದ ಸ್ಟೈಲ್ ಅಲ್ಲಿ ಯಾಕೆ ಒಂದೇ ತರ ಮಾಡ್ಬೇಕಲ್ವಾ, ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಒನ್ ಬೈ ಒನ್. ಮೊದ್ಲಿಗೆ ನಾನು ಮಡಿಕೆಯಲ್ಲಿ ನೀರ್ ಇಟ್ಟಿದ್ದೀನಿ. ಮಡಿಕೆನೆ ಆಗ್ಬೇಕು ಅಂತ ಏನೂ ಇಲ್ಲ, ನಿಮ್ದೇ ಪಾತ್ರೆ ನೀವು ಏನು ಯೂಸ್ ಮಾಡ್ತೀರಾ ಅದನ್ನೇ ಮಾಡ್ಕೊಳ್ಳಿ. ಮಡಿಕೆಯಲ್ಲಿ ನಾನು ನೀರ್ ಇಟ್ಟಿದ್ದೀನಿ. ನೀರ್ ಕುದಿಯುವಾಗ ನಮ್ಗೆ ನೋಡಿ ಬೇಳೆ ಇದೆ. ಬೇಳೆ ಒಂದು 1/4 ಕಪ್ಪಿಂದ ಸ್ವಲ್ಪ ಜಾಸ್ತಿ, ಅದು ನಮ್ಮ ಅಳತೆಗೆ, ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ. ಇದು ಹೆಸರು ಕಾಳು, ಇದನ್ನು ಎರಡನ್ನು ತೊಳೆದ್ಬಿಟ್ಟು ನೀರ್ಗೆ ಹಾಕೋಣ, ಬೇಯ್ಬೇಕು ಅದು. ಆಮೇಲೆ ನಮ್ಗೆ ಉಳಿದಿರೋ ತರಕಾರಿಗಳು ಇವೆಲ್ಲ, ನಾನು ಇಷ್ಟೊಂದು ತರಕಾರಿ ಬಳಸ್ತಾ ಇದ್ದೀನಿ. ಇದು ನೋಡಿ, ಸೋರೆಕಾಯಿ ತಾನೆ, ಸೋರೆಕಾಯಿ, ಹೀರೆಕಾಯಿ, ಬೀನ್ಸು, ಪೊಟೆಟೊ, ಕ್ಯಾರೆಟ್, ನೂಕೋಲು ಎಲ್ಲ 1-2 ಆ ತರ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿನೇ ಆಗುತ್ತೆ. ಸೊ ಇದಿಷ್ಟು ಸಾಕು. ಇನ್ಯಾವ್ದಾದ್ರು ತರಕಾರಿ ಬೇಕಾದ್ರೆ ಬಳಸ್ಬೋದು. ಇದರಲ್ಲಿ ಕೆಲವರು ಪೊಟೆಟೊ ಹಾಕೋದಿಲ್ಲ ಅಂತಾರೆ, ನಾನು ಹಾಕ್ತೀನಿ, ಸ್ವಲ್ಪ ಥಿಕ್ನೆಸ್ ಸಿಗುತ್ತೆ ನಮ್ ಸಾಂಬಾರ್ಗೆ, ಅದಕ್ಕೆ. ಇದು ಸೋರೆಕಾಯಿ ಬಂದ್ಬಿಟ್ಟು ಚಿಕ್ಕದು, ಈ ಒಂದು ನಾನು ಇದು ಫುಲ್ ಹಾಕಲ್ಲ, ಒಂದು ಅರ್ಧ ಅಷ್ಟೇ ಹಾಕೋದು. ಸೊ ಇವೆಲ್ಲನ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ನೀರು ಕಾಯ್ತಾ ಇದೆ, ನಾವು ಹೆಸರು ಕಾಳು ಮತ್ತು ಬೀನ್ಸ್ ಅಂತೀನಲ್ಲ, ಬೆಳೆಕಾಳನ್ನ ತೊಳೆದು ಬೇಯಲಿಕ್ಕೆ ಇಟ್ಬಿಡೋಣ. ನೋಡಿ, ಹೆಸರು ಕಾಳು ಬೇಳೆನ ತೊಳೆದು ಬೇಯಲಿಕ್ಕೆ ಇಟ್ಟಿದ್ದೀನಿ. ಜೊತೆಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳೋಣ. ನೋಡಿ, ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಇದು ಬೇಯೋಷ್ಟರಲ್ಲಿ ನಾವು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದೊಂದು ಅರ್ಧ ಬೇಯೋಷ್ಟರಲ್ಲಿ ನಾವು ತರಕಾರಿಗಳು ಹಾಕೋಬೇಕು. ಸೊ ಬೇಗ ಕಟ್ ಮಾಡ್ಕೊಬಿಡೋಣ. ನೋಡಿ, ಇದು ಅರ್ಧ ಬೆಂದಿದೆ. ಇವಾಗ ನಮ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಬೆರೆಸ್ಬೇಕು. ತರಕಾರಿಗಳನ್ನೆಲ್ಲ ನಾನು ಒಂದು ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ತರಕಾರಿ ಕಟ್ ಮಾಡ್ಕೋಬೇಕು. ಈ ಸೈಜಲ್ಲಿ ಇರ್ಬೇಕು, ತುಂಬಾ ಚಿಕ್ಕದಾಗೂ ಬೇಡ. ಪಲ್ಯಕ್ಕೆ ನಾವು ಯಾವ ತರ ತಿಂತೀವಿ ಇರ್ಬೇಕು ಆ ತರ, ಲೈಕ್ ಸಾಂಬಾರ್ಗೆ ಹಾಕೋ ತರ ಅಲ್ಲ, ಪಲ್ಯದ ರೀತಿಯಲ್ಲಿ ನಾವು ಸ್ವಲ್ಪ ಚಿಕ್ಕದಾಗಿ ಈ ತರ ಕಟ್ ಮಾಡ್ಕೋಬೇಕು. ನೋಡಕ್ ಒಳ್ಳೆ ಕಲರ್ಫುಲ್ ಆಗಿ ಇಂಡಿಯನ್ ಫ್ಲಾಗ್ ತರ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲಾ ಕಲರ್ ಮಿಕ್ಸ್ ಆಗಿ. ಓಕೆ, ಇದನ್ನ ನಾನು ತೊಳೆದು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ನಾವು ಬೇಳೆಕಾಳಿಂದು ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಬೇಳೆಕಾಳು ಮತ್ತೆ ಹೆಸರು ಕಾಳು ಜೊತೆಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ, ಸ್ವಲ್ಪ ನೀರ್ ಜಾಸ್ತಿ ಬೇಕು, ಯಾಕೆಂದ್ರೆ ನಮ್ಗೆ ಬಸೀಲಿಕ್ಕೆ ಸಾಂಬಾರ್ಗೆ ನೀರ್ ಬೇಕಲ್ವಾ, ಅದಕ್ಕೆ ನಮ್ಗೆ ನೀರ್ ಸ್ವಲ್ಪ, ಇದೆಲ್ಲ ಮುಳುಗುವಷ್ಟು ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರ್ನ ಸ್ವಲ್ಪ ಅಳತೆ ಜಾಸ್ತಿ ಆದ್ರೂ ತೊಂದ್ರೆ ಇಲ್ಲ, ನಮ್ಗೆ ಸಾಂಬಾರ್ಗೆ ಆಗುತ್ತೆ. ಅದು ಬೇಯುವಷ್ಟರಲ್ಲಿ ಸ್ವಲ್ಪ ಇಂಗುತ್ತೆ ಅಲ್ವಾ. ಸ್ವಲ್ಪ ಬಿಸಿನೀರೇ ಹಾಕೋದು ಒಳ್ಳೇದು. ಈ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಬೇಳೆಕಾಳು ಮತ್ತೆ ಹೆಸರು ಕಾಳು ಅರ್ಧ ಬೆಂದಿರುತ್ತೆ. ತರಕಾರಿ ಇನ್ನು ಬೇಯುವಷ್ಟರಲ್ಲಿ ಅವನು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ನಾನು ಇವಾಗ ಉಪ್ಪೇನು ಬೆರೆಸಿಲ್ಲ, ನಾನು ಉಪ್ಪೆಲ್ಲ ಕೊನೆಗೆ ಹಾಕೊಳ್ಳೋದು, ಪಲ್ಯ ಮಾಡೋ ಟೈಮಲ್ಲಿ ಅಷ್ಟೇ ಹಾಕೊಳ್ಳೋದು. ಸೊ ಇವಾಗ ನಮ್ಗೆ ಇದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕು, ತುಂಬಾ ಜಾಸ್ತಿ ಬೆಂದು ಪಾಯಸ ತರ ಆಗೋದ್ ಬೇಡ. ನೋಡಿ, ಸೂಪರ್ ಆಗಿ ಬೆಂದಿದೆ, ಇಷ್ಟೇ ಸಾಕು. ತರಕಾರಿ ಎಲ್ಲ ಇವಾಗ ಬೆಂದಿದೆ. ಇದನ್ನ ನಾವ್ ಇವಾಗ ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡ್ಕೊಳಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾವು ತರಕಾರಿ ಇದೆಲ್ಲ ಫಿಲ್ಟರ್ ಮಾಡ್ಕೊಬಿಡೋಣ. ಸ್ಟವ್ ಆಫ್ ಮಾಡ್ಕೊಳ್ಳೋಣ.
ಬಿಸಿ ಇರುತ್ತೆ, ಫಿಲ್ಟರ್ ಮಾಡುವಾಗ ಹುಷಾರಾಗಿ ಮಾಡ್ಕೋಬೇಕು. ಇಷ್ಟೇ, ನೀರೆಲ್ಲ ಬಸಿಲಿ ಇವಾಗ ನೀಟಾಗಿ. ಇವಾಗ ನಾವು ಮೊದಲು ಸಾಂಬಾರ್ಗಿರೋದನ್ನ ರೆಡಿ ಮಾಡ್ಕೊಳ್ಳೋಣ. ಅದ್ರ ರಸಕ್ಕೆ ಅದಕ್ಕೆ ನಾವು ಕಾಯಿ ಆಡಿಸ್ಕೋಬೇಕು. ಸೊ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಮಿಕ್ಸಿ ಜಾರ್ಗೀಗ ನಾವು ಕಾಯಿ ತುರಿ ಹಾಕೊಳ್ಳೋಣ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ಕಾಯಿ ತುರಿ, ಸ್ವಲ್ಪ ಸಾಕು, ಇಷ್ಟೇ ಸಾಕು. ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಡ್ತಾ ಇದ್ದೀನಿ. ಜೀರಿಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ 4 ಹಾಕ್ತಾ ಇದ್ದೀನಿ. ಕಾಳು ಮೆಣಸು ಒಂದು 8-10 ಕಾಳು ಮೆಣಸು ಹಾಕೊಂತ ಇದ್ದೀನಿ. ಅರ್ಶಿನ ಒಂದು 1/2 ಸ್ಪೂನ್ ಅಷ್ಟು ಅರ್ಶಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಸಾಂಬಾರ್ ಪೌಡ್ರ್ ಹಾಕೊಳ್ಳೋಣ. ನಂದು ಮನೇಲೆ ಮಾಡಿರೋ ಸಾಂಬಾರ್ ಪೌಡ್ರು, ನಿಮ್ಮ ಹತ್ರ ಯಾವ್ದಿದೋ ಅದನ್ನ ಬಳಸ್ಕೋಬಹುದು. ನಾನೊಂದು 1.5 ರಿಂದ 2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆಮೇಲೆ ನೋಡಿ, ಹುಣಸೆ ಹಣ್ಣು ನಾನು ನೆನೆಸಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು, ಅದನ್ನೇ ನೀರು ಸಮೇತ ಹಾಗೆ ಹಾಕೊಡ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಹುಳಿ ಟೊಮೆಟೊ, ನಾಟಿ ಟೊಮೆಟೊ 2 ಕಟ್ ಮಾಡಿ ಇದನ್ನ ಹೋಲ್ ಹಂಗೆ ಹಾಕೊಡೋಣ. ನೋಡಿ, ಟೊಮೆಟೊನು 4 ಹೋಲ್ ಮಾಡಿ ಹಾಕಿದ್ದೀನಿ. ಇವಾಗ ಮೇನ್ ಇಂಗ್ರೀಡಿಯೆಂಟ್, ನಾವು ಬೇಯಿಸಿಟ್ಟಿರೋ ಕಾಳಿದೆ ಅಲ್ವಾ, ಈ ಕಾಳನ್ನ ಒಂದು 1.5 ಸ್ಪೂನ್ ಅಷ್ಟು ದೊಡ್ಡ ಚಮಚ ಇದೆಯಲ್ಲ, ನಮ್ದು ಸೌಟ್ ಬರುತ್ತಲ್ಲ ಸಾಂಬಾರ್ ಸೌಟು, ಅದರಲ್ಲಿ ಒಂದು 2 ಸೌಟಷ್ಟು, 1.5 ಸೌಟಷ್ಟು ಅದನ್ನು ಹಾಕೊಡ್ತಾ ಇದ್ದೀನಿ. ನೋಡಿ, ಇವಿಷ್ಟನ್ನು ನಾವು ಇವಾಗ ಚೆನ್ನಾಗಿ ನುಣ್ಣಗೆ ಆಡಿಸ್ಕೊಬಿಡೋಣ. ನೋಡಿದ್ರಲ್ಲ, ನುಣ್ಣಗೆ ಆಡಿಸ್ಕೊಂಡಿದ್ದೀನಿ. ಇವಾಗ ನಾವು ಸಾಂಬಾರ್ ಮಾಡೋಣ. ಸಾಂಬಾರ್ ಮಾಡೋಕ್ಕೆ ನಾನು ಇನ್ನೊಂದು ಮಡಿಕೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸ್ಟವ್ ಹಚ್ಚೋಣ. ಮಡಿಕೆ ಕಾದಿದೆ ನೋಡಿ, ನಾನು ಎಣ್ಣೆ ಹಾಕೊಡ್ತಾ ಇದ್ದೀನಿ. ಸ್ವಲ್ಪನೇ ಸಾಕು ಎಣ್ಣೆ. ಎಣ್ಣೆ ಕಾದ್ಮೇಲೆ ನಾವು ನೋಡಿ, ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಅದರಲ್ಲಿ ಒಂದು 3 ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದು ಮೊದಲೇ ಹೆಚ್ಚಿಟ್ಕೋಬೇಕು. ನಾನು ಅದು ಸೈಡಲ್ಲಿ ಇಟ್ಕೋತೀನಿ. ಎಣ್ಣೆ ಕಾಯಿಲಿ. ಎಣ್ಣೆ ಕಾದಿದೆ. ಇವಾಗ ನಾವು ಸ್ವಲ್ಪ ಸಾಸಿವೆ ಹಾಕೊಡೋಣ. ಸಾಸಿವೆ ಸಿಡ್ದಿದೆ. ಇವಾಗ ನಾವು ಜೀರಿಗೆ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಡ್ತಾ ಇದ್ದೀನಿ. ಜೀರಿಗೆ ಸಿಡ್ದಿದೆ. ಇವಾಗ ನಾವು ಹೆಚ್ಚಿಟ್ಟಿರುವ ಮೀಡಿಯಂ ಸೈಜ್ ಈರುಳ್ಳಿನ ಜೊತೆಗೆ ಒಣಮೆಣಸಿನ್ಕಾಯಿ ಒಂದು 3 ಹಾಕೊಡ್ತಾ ಇದ್ದೀನಿ. ಚೆನ್ನಾಗಿ ಕೆಂಪಾಗ್ಲಿ. ಪಲ್ಯನೂ ಮಾಡಬೇಕು. ಪಲ್ಯ ನಾನು ನಾರ್ಮಲಿ ಮಾಡೋದಾದ್ರೆ ಇನ್ನೊಂದು ಸ್ಟವ್ ಅಲ್ಲಿ ಪಲ್ಯನೂ ನಡೆಯುತ್ತೆ. ಇವಾಗ ನಾನು ವಿಡಿಯೋ ಮಾಡೋದ್ರಿಂದ ಪಲ್ಯ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರ್ಸೋಣ ಅನ್ಕೊಂಡೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ನಾನು ಯಾವ ಸಾಂಬಾರ್ಗೆ ಯಾವ್ದಕ್ಕೆ ಹಾಕುವಾಗ್ಲೂ ಹೇರಳವಾಗಿ ಹಾಕ್ತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಒಳ್ಳೇದು ಅನ್ನೋದ್ರಿಂದ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ನಂದೇ ಆದ ಸ್ಟೈಲು, ಬೈಕೋಬೇಡಿ. ಇದ್ಯಾವ ಬಸ್ಸಾರು ಇದು, ನಮ್ಮೂರಲ್ಲಿ ಈ ತರ ಬಸ್ಸಾರೇ ಮಾಡಲ್ವಲ್ಲ ಅಂತ. ಇದು ನಂದೇ ಆದ ಸ್ಟೈಲು, ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ನನ್ ಮಗನಿಗಂತೂ ತುಂಬಾ ಇಷ್ಟ. ಇವಾಗ ಇದ್ ಮಾಡೋದ್ರಿಂದ ಅವ್ನು ಬಂದ್ ಕೂಡ್ಲೆ ಅವನು ಊಟ ಏನು ಮಾಡಲ್ಲ, ಈ ಪಲ್ಯನೇ ಒಂದ್ ಬೌಲ್ಗೆ ಹಾಕೊಂಡು ತಿನ್ಕೊಬಿಡ್ತಾನೆ. ಸೊ ನಮಗೂ ಅದೇ ಅಲ್ವಾ ಬೇಕಾಗಿರೋದು, ಮಕ್ಕಳು ತರಕಾರಿ ತಿನ್ಬೇಕು. ಸೊ ಈ ತರ ವಾರದಲ್ಲಿ 1-2 ದಿನ ಮಾಡಿದ್ರೆ ಮಕ್ಕಳು ಖುಷಿಯಾಗಿ ತರಕಾರಿ ತಿಂತಾರೆ. ಸೊ ಅದಕ್ಕಿರೋ ಟ್ರಿಕ್ ಅಷ್ಟೇ. ನಾನು ಇದ್ದ ಬದ್ದ ತರಕಾರಿಗಳನ್ನೆಲ್ಲ ಬೆರೆಸೋದಿದ್ರಿ ಇದಕ್ಕೆ, ಮಕ್ಕಳು ತಿನ್ಲಿ ಅನ್ನೋ ಉದ್ದೇಶಕ್ಕೆ. ಓಕೆ, ಇವಾಗ ಈರುಳ್ಳಿ ಎಲ್ಲ ಸಾಟ್ ಆಗಿದೆ, ಇಷ್ಟು ಸಾಕು.
ಇವಾಗ ನಾವು ಆಡ್ಸಿಟ್ಟಿರುವ ಮಸಾಲಾನ ಹಾಕೊಡೋಣ. ಮಿಕ್ಸಿ ಜಾರ್ಗೆ ನೀರ್ ಹಾಕೊಂಡು ಅದೆಲ್ಲ ಪೂರ್ತಿ ಹಾಕೊಟ್ಬಿಡೋಣ. ಇವಾಗ ಈ ಮಸಾಲ ಒಂದ್ ರೌಂಡ್ ಕುದೀಲಿ. ನೀರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೋಡಿ ಗಟ್ಟಿಯಾಗಿದೆ. ನಾನು ಇನ್ನೊಂದ್ ಸ್ವಲ್ಪ ನೀರ್ ಬೆರೆಸ್ತೀನಿ. ಓಕೆ, ಸಾಕು ಸ್ವಲ್ಪನೇ, ಯಾಕೆಂದ್ರೆ ನಾವು ಫಿಲ್ಟರ್ ಮಾಡಿರುವ ನೀರ್ನು ಬೆರೆಸೋದ್ರಿಂದ ಇಷ್ಟು ಸಾಕು ಇವಾಗ. ಸೊ ಇದೊಂದ್ ರೌಂಡ್ ಕುದಿ ಬರ್ಲಿ, ಆಮೇಲೆ ನಾವು ಆ ನೀರ್ನ ಬೆರೆಸ್ಕೊಡೋಣ. ಉಪ್ಪು ಹಾಕೊಡೋಣ. ಇವಾಗ ಉಪ್ಪು ನನ್ಗೆ ಯಾವತ್ತು ಕೈ ಅಳತೆ, ಸೊ ಕೈಯಲ್ಲೇ ಹಾಕ್ತಾ ಇದ್ದೀನಿ. ಅದರಲ್ಲೂ ಕಲ್ಲುಪ್ಪು, ಪುಡಿ ಉಪ್ಪು ಆದ್ರೆ ಸ್ಪೂನಲ್ಲೇ ಹಾಕ್ಬೋದು. ಕಲ್ಲುಪ್ಪು ನನ್ಗೆ ಕೈ ಅಳತೆನೆ ಸರಿ. ಇನ್ನೊಂದ್ ಸ್ವಲ್ಪ ಹಾಕೊಡ್ತಾ ಇದ್ದೀನಿ, ಯಾಕೆಂದ್ರೆ ನಾವು ಇನ್ನೂ ಸ್ವಲ್ಪ ರಸ ಬೆರೆಸೋದ್ರಿಂದ ಉಪ್ಪು ಅಳತೆಗೆ ತಕ್ಕಂತ ಹಾಕೊಳ್ಳಿ. ನೋಡಿ ಕುದಿ ಬರ್ತಾ ಇದೆ ಸಾಂಬಾರು. ಇವಾಗ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿರೋ ನೀರಿತ್ತು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಕೆಳಗಡೆ. ಸೊ ನಾವು ಅದು ಆಲೂಗೆಡ್ಡೆ ಬೇಳೆಕಾಳು ಎಲ್ಲ ಇರೋದ್ರಿಂದ ಇಷ್ಟು ತಿಕ್ಕಾಗಿರುತ್ತೆ. ಇದನ್ನ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಈ ಟೈಮಲ್ಲಿ ಇದನ್ನ ಬೆರೆಸ್ಕೊಡೋಣ. ಇವಾಗ ಎರಡು ಸೇರಿ ಕಂಬೈನ್ ಆಗಿ ಚೆನ್ನಾಗಿ ಕುದಿ ಬರ್ಬೇಕು. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಹುಳಿ ಒಂದ್ ಸ್ವಲ್ಪ ಮುಂದಿರುತ್ತೆ ಸಾಂಬಾರಿಗೆ, ಚೆನ್ನಾಗಿರುತ್ತೆ. ನಿಮ್ಗೆ ಮುದ್ದೆಗೆ, ಚಪಾತಿಗೆ ಪಲ್ಯ ಚೆನ್ನಾಗಿರುತ್ತೆ. ಅನ್ನಕ್ಕೆ, ವೈಟ್ ರೈಸ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಒಂದ್ ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ, ಯಾಕೆಂದ್ರೆ ನಾವು ರಸದಲ್ಲೂ ಉಪ್ಪಿಲ್ಲ. ಸೊ ಅದರಿಂದ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಡೋಣ. ಓಕೆ, ಇವಾಗ ಇದನ್ನ ನಾನು ಕುದಿಲಿಕ್ ಬಿಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟೇ, ಸಾಂಬಾರ್ ಆಯ್ತು. ಇದನ್ನ ಬದಿಗೆ ಇಟ್ಬಿಟ್ಟು ನಾವಿವಾಗ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ಪಲ್ಯಕ್ಕೆ ನಾನು ಇನ್ನೊಂದು ಮಡಿಕೆ ಇಟ್ಟಿದ್ದೀನಿ. ನೋಡಿ, ಮಡಿಕೆದು ಒಂದು ಅಡ್ವಾಂಟೇಜ್ ಅಂದ್ರೆ ನೋಡಿ, ಸ್ಟವ್ ಎಲ್ಲ ಆಫ್ ಆಗಿದೆ. ಇದು ಕುದಿತಾನೆ ಇದೆ ಸಾಂಬಾರು. ನೋಡಿ, ಸ್ಟವ್ ಏನು ಉರಿತಾ ಇಲ್ಲ. ಸಾಂಬಾರು ಕುದಿತಾನೆ ಇದೆ. ಅದು ಸ್ವಲ್ಪ ಹೊತ್ತಿರುತ್ತೆ, ಅದ್ರ ಬಿಸಿಗೆ ಆತರ ಕುದಿತಾನೆ ಇರುತ್ತೆ. ಓಕೆ, ಇವಾಗ ಮತ್ತೊಂದು ಮಡಿಕೆಯಲ್ಲಿ ನಾನು ಪಲ್ಯ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಆಯಿಲ್ ಹಾಕೋಬಿಡೋಣ. ಓಕೆ, ಎಣ್ಣೆ ಕಾದಿದೆ. ಇವಾಗ ನಾವು ಸಾಸಿವೆ ಹಾಕೊಡ್ತಾ ಇದ್ದೀನಿ. ಸಾಸಿವೆ ಸಿಡಿದ ಕೂಡಲೇ ನಾವು ಜೀರಿಗೆ ಹಾಕೊಡೋಣ. ಜೀರಿಗೆನೂ ಹಾಕಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಮೀಡಿಯಂ ಸೈಜ್ 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ ಹಾಕೊಡ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದು ಹಿಡಿಯಷ್ಟು ಕರಿಬೇವಿನ ಎಲೆ ಹಾಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸಾಟ್ ಆಗಿದೆ. ಇವಾಗ ಒಂದೇ ಒಂದು ಮೀಡಿಯಂ ಸೈಜ್ ಟೊಮೆಟೊ ಇದೆ, ಅದನ್ನ ಹಾಕೊಡ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುಳಿ ಟೊಮೆಟೊನೆ ಕಟ್ ಮಾಡಿ ಹಾಕೊಂಡಿರೋದು. ಇದನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ಎಣ್ಣೆಯಲ್ಲಿ. ಅಷ್ಟೇ ನೋಡಿ, ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ತರಕಾರಿ ಹಾಕೊಡೋಣ. ಬಸ್ತಿಟ್ಟಿರೋ ತರಕಾರಿ ಎಲ್ಲ ಹಾಕೊಟ್ಟಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ನಾವು ಮೊದಲೇ ಬೇಯಿಸುವಾಗ ಹಾಕೊಂಡಿರ್ಲಿಲ್ಲ. ಇವಾಗ ಈ ಟೈಮಲ್ಲಿ ನಾವು ಉಪ್ಪು ಬೆರೆಸ್ಕೋಬಹುದು. ಕೆಲವರು ಇದಕ್ಕೆ ಮೊಟ್ಟೆನೂ ಹಾಕೋರಿದ್ದಾರೆ. ನಾನು ಮೊಟ್ಟೆ ಬೆರೆಸೋದಿಲ್ಲ, ಇದೇ ಚೆನ್ನಾಗಿರುತ್ತೆ ಹೀಗೇನೆ. ಇನ್ನು ಇದೇ ತರ ನುಗ್ಗೆ ಸೊಪ್ಪಲ್ಲೂ ಮಾಡ್ತಾರೆ, ಅದಕ್ಕೆ ಮೊಟ್ಟೆ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಮೊಟ್ಟೆ ಹಾಕೋದಿಲ್ಲ. ಈ ಟೊಮೆಟೊನು ಇರೋದ್ರಿಂದ ಹುಳಿನೂ ಒಂದ್ ಸ್ವಲ್ಪ ಲೈಟ್ ಆಗಿ ಹುಳಿನೂ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡೋಣ.
ಇಷ್ಟೇ, ಇದು ಬೆಂದಿರೋದ್ರಿಂದ ನಾವು ತುಂಬಾ ಹೊತ್ತು ಇದನ್ನ ಸ್ಟವ್ ಮೇಲೆ ಇಟ್ಟು ಇನ್ನೇನು ಮಾಡ್ಬೇಕಾಗಿರೋದಿಲ್ಲ. ಎಲ್ಲ ಬೆರೆಸ್ಕೊಟ್ಟು ಸ್ವಲ್ಪ ಕಾಯಿ ತುರಿ ಹಾಕೊಡ್ಬೇಕು. ಕಾಯಿ ತುರಿನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಓವರ್ ಆಗಿ ಎಲ್ಲ ಬೇಡ, ಸ್ವಲ್ಪ ಲೈಟ್ ಆಗಿ ಒಂದು 2-3 ಸ್ಪೂನ್ ಅಷ್ಟು ಆಗುವಷ್ಟು ಕಾಯಿ ತುರಿನ ಹಾಕೊಟ್ಬಿಡಿ ಮೇಲೇನೆ. ಹಾಕೊಟ್ಟು ಎಲ್ಲ ಕಂಬೈನ್ ಮಾಡ್ಕೊಳ್ಳಿ ನೀಟಾಗಿ. ಅಷ್ಟೇ, ಇನ್ನೇನು ಬೇಯೋ ಅವಶ್ಯಕತೆ ಏನು ಇಲ್ಲ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು, ಜಸ್ಟ್ ಎಲ್ಲ ಬೆರೆಸ್ಕೋತಾ ಇದ್ದೀನಿ ಅಷ್ಟೇ. ಓಕೆ, ಕಾಯಿ ತುರಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ತೆಂಗಿನಕಾಯಿ ನಾನು ಒಂದು ಕಾಯಿ ಒಡೆದ್ರೆ ಅದು ತುರಿದು ಇಟ್ಬಿಡ್ತೀನಿ ಪೂರ್ತಿ. ನೋಡಿ, ನಾನೊಂದು 3 ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಪೂರ್ತಿ ನಾನು ತುರಿದು ಫ್ರೀಸರ್ ಅಲ್ಲಿ ಇಟ್ಕೊಬಿಡ್ತೀನಿ. ಎಮರ್ಜೆನ್ಸಿಗೆ ಅದು ಹೆಲ್ಪ್ ಆಗುತ್ತೆ ನನಗೆ. ಬೆಳಗ್ಗೆ ಎಲ್ಲ ಎದ್ದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡುವಾಗ ಕೆಲವೊಂದ್ಸತಿ ಟೈಮ್ ಇರೋದಿಲ್ಲ, ಅವಾಗ ಇದೆಲ್ಲ ಈ ತರ ಮಾಡಿಟ್ಬಿಟ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟೇ, ಇನ್ನೇನು ಇಲ್ಲ. ನಮ್ಗೆ ಇವಾಗ ಸರ್ವ್ ಮಾಡ್ಲಿಕ್ಕೆ ಆಯ್ತು. ಇಷ್ಟೇ, ಆಗೋಯ್ತು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇವಾಗ ಸಾಂಬಾರು ರೆಡಿ, ಪಲ್ಯನೂ ರೆಡಿ. ನಾವು ಕೆಲವೊಂದ್ಸತಿ ಯೋಚನೆ ಮಾಡ್ತೀವಿ, ಅಯ್ಯೋ ಏನ್ ಸಾಂಬಾರಪ್ಪ ಮಾಡೋದು, ಸಾಂಬಾರು ಓಕೆ ಇದ್ ಮಾಡೋಣ ಅಂದ್ರೆ ಪಲ್ಯ ಏನಪ್ಪ ಮಾಡೋದು, ಸೈಡ್ಸ್ ಬೇರೆ ಬೇಕಲ್ಲ ಅಂತ ಅನ್ಸುತ್ತೆ. ಈ ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡಿದ್ರೆ ನಮ್ಗೆ ಸಾಂಬಾರು ಆಯ್ತು, ಪಲ್ಯನೂ ಆಯ್ತು. ಬಿಸಿ ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ. ಬಿಸಿ ಬಿಸಿ ಮುದ್ದೆಗೂ ಈ ಸಾಂಬಾರು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಎಲ್ರು. ನಮ್ಮ ಮಡಿಕೇರಿ ಕಡೆ ಎಲ್ಲ ಇದು ತುಂಬಾ ವಿರಳ ಅನ್ನಂಗು ನನಗೂ ಗೊತ್ತಿಲ್ಲ ಅಲ್ಲಿ ಮಾಡ್ತಾರೋ ಅಂತ, ನಾನಂತೂ ಕೇಳೇ ಇಲ್ಲ. ಸೊ ಟ್ರೈ ಮಾಡಿ ನೋಡಿ, ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಎಲ್ರು ಒಂದ್ಸತಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೂ ಪಲ್ಯ ಚೆನ್ನಾಗಿರುತ್ತೆ. ಚಪಾತಿಗೆ ನಾನು ಮಗನಿಗೆಲ್ಲ ಸ್ಕೂಲಿಗೆ ಕೊಟ್ಟು ಕಳಿಸ್ತೀನಿ ನಾನು. ಬರೀ ಪಲ್ಯ ಚಪಾತಿ ಮಾತ್ರ ಹಾಕಿ ಕಳಿಸ್ತೀನಿ. ಅವನಿಗೆ ಇಷ್ಟ, ಸೊ ತಿಂತಾನೆ. ಚೆನ್ನಾಗಿರುತ್ತೆ. ಪಲ್ಯಕ್ಕೆ ಚಪಾತಿ ಸಖತ್ತಾಗಿ ಸೂಟ್ ಆಗುತ್ತೆ. ಸೊ ಇದು ಮುದ್ದೆಗೆ ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ಎಲ್ರು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕರವಾಗಿರೋದ್ರಿಂದ ಇದರಲ್ಲಿ ಮಾಡೋದ್ರಲ್ಲೇನೋ ಇದಿಲ್ಲ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.